ಹಾಯ್, ನಿಮ್ಮ ಕಲ್ಪನೆಯ ಹೊಸ ಕತೆಗೆ ಎಲ್ಲರಿಗೂ ಸ್ವಾಗತ. ತನ್ನ ಆಕರ್ಷಣೆಯ ರೂಪದಿಂದ ತಪ್ಪುದಾರಿಗೆಳೆದು ತನ್ನ ಸುಖಕ್ಕಾಗಿ ಬಳಸಿಕೊಂಡ ದಿವ್ಯಾಳ ಕತೆ ಎಲ್ಲೂ ಬಿಟ್ಟುಬಿಡದೆ ಸಂಪೂರ್ಣವಾಗಿ ಕೇಳಿ. ನಿಜಕ್ಕೂ ಚೆನ್ನಾಗಿದೆ, ನಿಮಗೆ ಬೇಸರವಾಗದು. ವಿಕ್ರಮ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿರುತ್ತಾನೆ. ತನ್ನ ಹೆಂಡತಿ ದಿವ್ಯಾಳ ಮನೆಯಲ್ಲಿಯೇ ಇರುತ್ತಾನೆ. ಒಂದು ದಿನ ವಿಕ್ರಮ್ ತನ್ನ ಕೆಲಸದಲ್ಲಿ ಮಗ್ನನಾಗಿರುವಾಗ ದಿವ್ಯಾ ಆತನೊಂದಿಗೆ ಆಪ್ತತೆಗೆ ಮುಂದಾಗುತ್ತಾಳೆ. ಆಗ ವಿಕ್ರಮ್, ನನಗೆ ಬಹಳ ಕೆಲಸ ಇದೆ ಈಗ ಅಂತ ದಿವ್ಯೆಗೆ ಹೇಳುತ್ತಾನೆ. ಆಗ ದಿವ್ಯಾ, ನಿನ್ನಿಂದ ಏನೂ ಬರೋದಿಲ್ಲ ಅಂತ ಬೇಸರದಿಂದ ಹೊರಟು ಸ್ನಾನಕ್ಕೆ ಹೋಗುತ್ತಾಳೆ. ಆಗ ಅವಳ ದೂರದ ಸಂಬಂಧಿ ರಾಹುಲ್ ದಿವ್ಯೆಗೆ ಕರೆ ಮಾಡಿ, ನಾನು 4 ತಿಂಗಳ ಕಾಲ ಅಧ್ಯಯನಕ್ಕಾಗಿ ನಿಮ್ಮ ಮನೆಗೆ ಬರಬಹುದಾ ಅಂತ ಕೇಳುತ್ತಾನೆ. ದಿವ್ಯಾ ಒಪ್ಪಿಕೊಂಡು ಬೇಗ ಬಾಯ್ ಅಂತ ಹೇಳುತ್ತಾಳೆ. ಮರುದಿನ ರಾಹುಲ್ ದಿವ್ಯಳ ಮನೆಗೆ ಬರುತ್ತಾನೆ. ಆಗ ಅವನನ್ನ ನೋಡಿ ಬೆಚ್ಚಿಬಿದ್ದ ವಿಕ್ರಮ್, ನೀನು ಏನು ಹೇಳದೆ ಬಂದೆಯಾ ಅಂತ ರಾಹುಲ್ನನ್ನ ಕೇಳುತ್ತಾನೆ. ರಾಹುಲ್, ಇಲ್ಲ, ನಾನು ದಿವ್ಯೆಗೆ ಕರೆ ಮಾಡಿಯೇ ಬಂದಿದ್ದೇನೆ ಅಂತ ಹೇಳುತ್ತಾನೆ. ಆಗ ವಿಕ್ರಮ್, ರಾಹುಲ್ ಬರೋದು ನೀನು ನನಗೆ ಯಾಕೆ ಹೇಳಲಿಲ್ಲ ಅಂತ ದಿವ್ಯಳನ್ನ ಕೇಳುತ್ತಾನೆ. ದಿವ್ಯಾ, ನಿನ್ನಿಂದ ಏನೂ ಬರೋದಿಲ್ಲ, ಹೇಳಿ ಏನು ಲಾಭ ಅಂತ ವಿಕ್ರಂಗೆ ಹೇಳಿ, ನೀನೀಗ ತುಂಬಾ ಚೆನ್ನಾಗಿ ಕಾಣುತ್ತಿದ್ದೀಯಾ ಅಂತ ರಾಹುಲ್ಗೆ ಹೇಳುತ್ತಾಳೆ. ಆಗ ರಾಹುಲ್ ದಿವ್ಯಳ ಕಾಲುಗಳನ್ನು ಮುಟ್ಟಲು ಮುಂದಾಗುತ್ತಾನೆ. ದಿವ್ಯಾ, ಅಜ್ಜಿಯರಿಗೆ ಹಾಗೆ ಮಾಡ್ತಾರೆ, ನಾನಿನ್ನು ಯುವತಿಯಾಗಿದ್ದೇನೆ, ನನ್ನನ್ನ ಹತ್ತಿರ ತೆಗೆದುಕೋ ಅಂತ ರಾಹುಲ್ನನ್ನ ಅಪ್ಪಿಕೊಳ್ಳುತ್ತಾಳೆ. ಇದನ್ನೆಲ್ಲ ನೋಡಿದ ವಿಕ್ರಂಗೆ ದಿಗಿಲಾಗುತ್ತೆ. ದಿವ್ಯಾ, ನಿನ್ನ ರೂಮ್ ತೋರಿಸ್ತೀನಿ ಅಂತ ರಾಹುಲ್ನ ಕೈ ಹಿಡಿದು ರೂಮ್ಗೆ ಕರೆದುಕೊಂಡು ಹೋಗಿ, ಇಲ್ಲಿ ನಿನಗೆ ಏನು ಬೇಕಾದರೂ ನನ್ನನ್ನ ಕೇಳುವ ಅಂತ ಆತನ ಭುಜಕ್ಕೆ ಕೈ ಹಾಕುತ್ತಾಳೆ. ರಾಹುಲ್, ಸರಿ ದಿವ್ಯಾ ಅಂತ ಹೇಳಿದರೆ, ದಿವ್ಯಾ, ನನ್ನನ್ನ ದಿವ್ಯಾ ಅಂತ ಕರಿಬೇಡ, ದಿವಿ ಅಂತ ಕರಿ, ನೀನು ನನಗಾಗಿಯೇ ಬಂದಿದ್ದೀಯಾ ಅಂತ ಅನ್ನಿಸುತ್ತೆಯಾ ಅಂತ ಹೇಳುತ್ತಾಳೆ. ಬೆಚ್ಚಿಬಿದ್ದ ರಾಹುಲ್, ಏನು ಅಂತ ಕೇಳುತ್ತಾನೆ. ದಿವ್ಯಾ, ಎಲ್ಲವೂ ನಿನಗೆ ಮುಂದೆ ಗೊತ್ತಾಗುತ್ತೆಗೆ ಅಂತ ಹೇಳಿ ಹೊರಡುತ್ತಾಳೆ. ನಂತರ ರಾಹುಲ್ ತನ್ನ ಪ್ರೇಯಸಿ ಮೀರಾಗೆ ಕರೆ ಮಾಡಿ, ನಾನು ಮೈಸೂರಿಗೆ ಬಂದು ನಿನ್ನ ಕಾಲೇಜಿನಲ್ಲಿ ಸೇರಿದ್ದೇನೆ ಅಂತ ಹೇಳುತ್ತಾನೆ. ಮರುದಿನ ದಿವ್ಯಾ ವಿಕ್ರಮನನ್ನು ನಿರ್ಲಕ್ಷಿಸಿ ರಾಹುಲ್ಗೆ ಮಾತ್ರ ಬ್ರೇಕ್ಫಾಸ್ಟ್ ತಿನ್ನು ಅಂತ ಕರೆಯುತ್ತಾಳೆ. ರಾಹುಲ್, ದಿವಿಯೇ ಅಂತ ದಿವ್ಯಳನ್ನ ಕರೆಯುತ್ತಾನೆ. ಬೆಚ್ಚಿಬಿದ್ದ ವಿಕ್ರಮ್, ನೀನು ದಿವ್ಯಳನ್ನ ದಿವಿ ಅಂತ ಯಾಕೆ ಕರೆಯುತ್ತೀಯಾ ಅಂತ ರಾಹುಲ್ನನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ದಿವ್ಯಾ, ಹಾಗೆ ಕರೆಯಲು ನಾನೇ ಹೇಳಿದ್ದೇನೆ, ನೀನೀಗ ಕಾಲೇಜಿಗೆ ಹೋಗುವ ಅಂತ ವಿಕ್ರಂಗೆ ಹೇಳುತ್ತಾಳೆ. ನಂತರ ರಾಹುಲ್, ನಾನು ನಿನಗೊಂದು ಗಿಫ್ಟ್ ತಂದಿದ್ದೇನೆ ಅಂತ ದಿವ್ಯೆಗೆ ಕಾಲ್ಗೆಜ್ಜೆ ಕೊಡುತ್ತಾನೆ. ಸಂತೋಷಗೊಂಡ ದಿವ್ಯಾ, ನೀನೇ ಇದನ್ನ ಹಾಕು ಅಂತ ಹೇಳುತ್ತಾಳೆ. ರಾಹುಲ್ ತನ್ನ ಕೈಯಿಂದ ದಿವ್ಯೆಗೆ ಕಾಲ್ಗೆಜ್ಜೆ ತೊಡಿಸುತ್ತಾನೆ. ನಂತರ ವಿಕ್ರಮ್ ಕಾಲೇಜಿನಿಂದ ವಾಪಸ್ ಬರುತ್ತಾನೆ. ಆಗ ರಾಹುಲ್ ಮತ್ತು ದಿವ್ಯಾ ಖಾಸಗಿಯಾಗಿ ರೂಮ್ನಲ್ಲಿ ಕೂತಿರುತ್ತಾರೆ. ರಾಹುಲ್ ಕೇವಲ ಟೀ ಶರ್ಟ್ನಲ್ಲಿ ಇರುತ್ತಾನೆ. ಇದನ್ನು ನೋಡಿದ ವಿಕ್ರಮ್ ಕೋಪಗೊಂಡು, ನೀನಿಲ್ಲಿ ಅಧ್ಯಯನಕ್ಕೆ ಬಂದಿದ್ದೀಯಾ ಇಲ್ಲ ಸಮಯ ಕಳೆಯಲು ಬಂದಿದ್ದೀಯಾ ಅಂತ ರಾಹುಲ್ನನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾನೆ. ರಾಹುಲ್, ನಿಮಗೆ ತೊಂದರೆಯಾದರೆ ಹೇಳಿ, ನಾನು ವಾಪಸ್ ಹಳ್ಳಿಗೆ ಹೋಗ್ತೀನಿ ಅಂತ ವಿಕ್ರಂಗೆ ಹೇಳುತ್ತಾನೆ. ದಿವ್ಯಾ, ಅದು ಬೇಡ, ಈ ಮನೆ ನನ್ನ ತಂದೆಯದ್ದು, ನಾವಿಬ್ಬರು ಬೇರೆ ರೂಮ್ಗೆ ಹೋಗೋಣ ಅಂತ ರಾಹುಲ್ನ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾಳೆ. ಮರುದಿನ ರಾಹುಲ್ ಕಾಲೇಜಿಗೆ ಹೋಗುತ್ತಾನೆ. ವಿಕ್ರಮ್ ದಿವ್ಯಳ ಬಳಿ ಬಂದು, ನೀನು ನನ್ನನ್ನ ದೂರ ಮಾಡಬೇಡ, ನಾನು ಹೆಲ್ತ್ ಚೆಕ್ ಮಾಡಿಸಿಕೊಳ್ಳುತ್ತೇನೆಯಾ ಅಂತ ಹೇಳಿ ಹೊರಡುತ್ತಾನೆ. ದಿವ್ಯಾ, ನಿನ್ನ ಅಗತ್ಯ ಯಾರಿಗಿದೆ, ನಾನು ಬೇರೆ ಏರ್ಪಾಡು ಮಾಡಿಕೊಂಡಿದ್ದೇನೆ ಅಂತ ಯೋಚಿಸುತ್ತಾ ರಾಹುಲ್ಗೆ ಕರೆ ಮಾಡಿ, ಕಾಲೇಜು ಮುಗಿದ ನಂತರ ಮಾಲ್ಗೆ ಬಾ, ನಾವು ಮೂವಿ ನೋಡೋಣ ಅಂತ ಹೇಳುತ್ತಾಳೆ. ಈತ ರಾಹುಲ್ ಮೀರಾಳನ್ನ ಭೇಟಿಯಾಗುತ್ತಾನೆ. ಆಗ ಮೀರಾ, ನನ್ನ ತಂದೆಗೆ 2 ಕಿಡ್ನಿಗಳು ಕೆಟ್ಟಿವೆ, ಹಾಸ್ಪಿಟಲ್ಗೆ 8 ಲಕ್ಷ ಬೇಕು, ಏನು ಮಾಡೋದು ತಿಳಿಯುತ್ತಿಲ್ಲವೇ ಅಂತ ರಾಹುಲ್ಗೆ ಹೇಳುತ್ತಾಳೆ. ರಾಹುಲ್, ನಾನು ನಿನ್ನ ಚಿಂತೆಯನ್ನ ಈಗಲೇ ದೂರ ಮಾಡ್ತೀನಿ ಅಂತ ಮೀರಾಳನ್ನ ದಿವ್ಯಳ ಮನೆಗೆ ಕರೆದುಕೊಂಡು ಬರುತ್ತಾನೆ. ಆಗ ದಿವ್ಯಾ ರಾಹುಲ್ಗೆ ಸತತವಾಗಿ ಕರೆ ಮಾಡುತ್ತಾಳೆ. ರಾಹುಲ್ ತನ್ನ ಫೋನ್ ಸೈಲೆಂಟ್ ಮಾಡಿ ಮೀರಾಳ ಜೊತೆ ಆಪ್ತತೆಗೆ ಶುರು ಮಾಡುತ್ತಾನೆ. ನಂತರ ಮನೆಗೆ ಬಂದ ದಿವ್ಯಾ ರಾಹುಲ್ನ ರೂಮ್ಗೆ ಹೋಗಿ ನೋಡಿದಾಗ ಅವರನ್ನು ನೋಡಿ ಬೆಚ್ಚಿ ಬೀಳುತ್ತಾಳೆ. ದಿವ್ಯಾ, ಇವಳು ಯಾರು, ನೀನು ನನ್ನ ಕಾಲುಗಳನ್ನ ಯಾಕೆ ಗಮನಿಸಲಿಲ್ಲ ಅಂತ ರಾಹುಲ್ನನ್ನ ಕೇಳುತ್ತಾಳೆ. ರಾಹುಲ್, ನಾನು ಕಾಲೇಜಿನಲ್ಲಿದ್ದೆ, ಫೋನ್ ಸೈಲೆಂಟ್ ಮಾಡಿದ್ದೆ, ಇವಳು ನನ್ನ ಸ್ನೇಹಿತೆ ಮೀರಾ, ಇವಳ ತಂದೆ ಹಾಸ್ಪಿಟಲ್ನಲ್ಲಿದ್ದಾರೆ, ಹೆಲ್ಪ್ ಬೇಕಿತ್ತು, ಅದಕ್ಕೆ ನಿಮ್ಮ ಬಳಿ ಕರೆ ತಂದಿದ್ದೇನೆ, ದಯವಿಟ್ಟು ಏನಾದರೂ ಸಹಾಯ ಮಾಡಿಯಾ ಅಂತ ದಿವ್ಯೆಗೆ ಬೇಡಿಕೊಳ್ಳುತ್ತಾನೆ. ದಿವ್ಯಾ ಮೀರಾಳಿಗೆ ತನ್ನ ಗೊತ್ತಿರುವ ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟು, ಅಲ್ಲಿ ನನ್ನ ಹೆಸರು ಹೇಳು, ನಿಮಗೆ ಹೆಲ್ಪ್ ಸಿಗುತ್ತೆ ಅಂತ ಕಳುಹಿಸುತ್ತಾಳೆ. ನಂತರ ರಾಹುಲ್ ಕೋಪಗೊಂಡ ದಿವ್ಯಳನ್ನ ಶಾಂತಗೊಳಿಸಲು, ನೀನು ಕೇವಲ ಮಾತಾಡುತ್ತೀಯಾ ಇಲ್ಲ ಏನಾದರೂ ಮಾಡುತ್ತೀಯಾ ಅಂತ ಕೇಳುತ್ತಾನೆ.
ಸಂತೋಷಗೊಂಡ ದಿವ್ಯಾ ಆತನೊಂದಿಗೆ ಆಪ್ತತೆಗೆ ಮುಂದಾಗಿ ಸುಖವನ್ನು ಅನುಭವಿಸುತ್ತಾಳೆ. ಒಂದು ವಾರದ ನಂತರ ಮೀರಾ ದಿವ್ಯಾಳ ಮನೆಗೆ ಬಂದು ನಿಮ್ಮ ಹೆಲ್ಪ್ನಿಂದ ಕಡಿಮೆ ಖರ್ಚಿನಲ್ಲಿ ನನ್ನ ತಂದೆಯ ಆಪರೇಷನ್ ಆಯ್ತು ಅಂತ ಹೇಳಿ ದಿವ್ಯೆಗೆ ಸೀರೆಯನ್ನ ಗಿಫ್ಟ್ ಕೊಡುತ್ತಾಳೆ. ರಾಹುಲ್ ಮೀರಾಳನ್ನ ಡ್ರಾಪ್ ಮಾಡಲು ಹೋಗುತ್ತಾನೆ. ನಂತರ ವಿಕ್ರಮ್ ದಿವ್ಯಾಳ ಬಳಿ ಬಂದು ಒಂದು ಗಿಫ್ಟ್ ಕೊಟ್ಟು ನಾನೀಗ ಹಾಸ್ಪಿಟಲ್ಗೆ ತೋರಿಸಿಕೊಂಡು ಬಂದಿದ್ದೇನೆಯ ಅಂತ ಹೇಳಿ ದಿವ್ಯಾಳನ್ನ ಎತ್ತಿಕೊಂಡು ರೂಮ್ಗೆ ಹೋಗಿ ಆಪ್ತತೆಗೆ ಶುರು ಮಾಡುತ್ತಾನೆ. ದಿವ್ಯೆಗೆ ಸಂತೋಷವಾಗುತ್ತೆ. ಆದರೆ ಮುಂದುವರಿಯುವಷ್ಟರಲ್ಲಿ ವಿಕ್ರಮನ ಶಕ್ತಿ ಕಡಿಮೆಯಾಗುತ್ತೆ. ಕೋಪಗೊಂಡ ದಿವ್ಯಾ ಈಗ ಏನಾಯಿತು? ನೀನು ನಿಜವಾಗಿಯೂ ಹಾಸ್ಪಿಟಲ್ಗೆ ಹೋಗಿದ್ದೀಯಾ ಅಂತ ಕೇಳುತ್ತಾಳೆ. ವಿಕ್ರಮ್ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ, ನಿನಗೆ ಸುಳ್ಳು ಹೇಳಿದೆ ಅಂತ ಒಪ್ಪಿಕೊಳ್ಳುತ್ತಾನೆ. ರಾಹುಲ್ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿರುತ್ತಾನೆ. ದಿವ್ಯಾ ನಿನ್ನಿಂದ ಏನೂ ಬರೋದಿಲ್ಲ ಅಂತ ವಿಕ್ರಮ್ ಮೇಲೆ ಕೋಪಗೊಂಡು ಟೆರೆಸ್ಗೆ ಹೋಗಿ ಅಳಲು ಶುರು ಮಾಡುತ್ತಾಳೆ. ರಾಹುಲ್ ಅಲ್ಲಿಗೆ ಹೋಗುತ್ತಾನೆ. ದಿವ್ಯಾ ನಾನು ವಿಕ್ರಮ್ ನನ್ನ ಮದುವೆಯಾಗಿ ತಪ್ಪು ಮಾಡಿದೆ. ಆತನಿಂದ ನನಗೆ ಯಾವ ಸುಖವೂ ಸಿಗುತ್ತಿಲ್ಲ. ನಾನು ಆತನಿಗೆ ಡೈವೋರ್ಸ್ ಕೊಡ್ತೀನಿ, ನೀನು ನನ್ನನ್ನ ಮದುವೆಯಾಗುವ ಅಂತ ರಾಹುಲ್ಗೆ ಬೇಡಿಕೊಳ್ಳುತ್ತಾಳೆ. ರಾಹುಲ್ ನಮ್ಮ ಸಂಬಂಧವನ್ನ ಸಮಾಜ ಸ್ವೀಕರಿಸುವುದಿಲ್ಲ ಅಂತ ಹೇಳಿದರೆ ದಿವ್ಯಾ ನೀನು ನನ್ನ ಜೊತೆ ರೊಮ್ಯಾನ್ಸ್ ಮಾಡುವಾಗ ಈ ಚಿಂತೆ ಬರಲಿಲ್ವಾ? ನನಗೆ ಗೊತ್ತಿಲ್ಲ, ನಾಳೆಯವರೆಗೂ ಸಮಯ ಕೊಡ್ತೀನಿ, ನಮ್ಮ ಮದುವೆ ಬಗ್ಗೆ ಯೋಚಿಸುವ ಅಂತ ಹೇಳಿ ಹೊರಡುತ್ತಾಳೆ. ಮರುದಿನ ಮೀರಾ ರಾಹುಲ್ಗೆ ತುರ್ತು ಕರೆ ಮಾಡಿ ಕರೆಸಿಕೊಳ್ಳುತ್ತಾಳೆ. ರಾಹುಲ್ ಯಾಕೆ ಅಂತ ಕೇಳಿದಾಗ ಮೀರಾ ನಾನು ತಂದೆಯ ಹೆಲ್ತ್ ಟೆನ್ಷನ್ ಇಂದ ಅಧ್ಯಯನ ಮಾಡಿಲ್ಲ, ನಾಳೆ ಎಕ್ಸಾಮ್ ಇದೆ, ಫೇಲ್ ಆಗಬಹುದು ಅಂತ ಅಳುತ್ತಾಳೆ. ರಾಹುಲ್ ನೀನು ಭಯಪಡಬೇಡ, ನನ್ನ ಬಳಿ ಒಂದು ಪ್ಲಾನ್ ಇದೆ ಅಂತ ಹೇಳಿ ದಿವ್ಯಾಳ ಬಳಿ ಹೋಗಿ ನಾನು ನಿನ್ನನ್ನ ಮದುವೆಯಾಗಲು ಒಪ್ಪಿಕೊಂಡಿದ್ದೇನೆ ಅಂತ ಹೇಳುತ್ತಾನೆ. ದಿವ್ಯಾ ಸಂತೋಷದಿಂದ ನಲಿಯುತ್ತಾಳೆ. ರಾಹುಲ್ ಬೇಸರದಿಂದ ನಿಂತಿರುತ್ತಾನೆ. ದಿವ್ಯಾ ಏನಾಯಿತು ಅಂತ ಕೇಳಿದಾಗ ರಾಹುಲ್ 2 ದಿನಗಳಲ್ಲಿ ನನ್ನ ಎಕ್ಸಾಮ್ ಇದೆ, ನಿನ್ನ ನೆನಪು ತೊಂದರೆ ಮಾಡ್ತಿದೆ, ಅಧ್ಯಯನಕ್ಕೆ ಆಗ್ತಿಲ್ಲ, ಏನಾದರೂ ಮಾಡಿ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಸಿಗುವಂತೆ ಮಾಡುವ ಅಂತ ಬೇಡಿಕೊಳ್ಳುತ್ತಾನೆ. ದಿವ್ಯಾ ನಾನು ಏನಾದರೂ ಏರ್ಪಾಡು ಮಾಡ್ತೀನಿ, ಚಿಂತೆ ಮಾಡಬೇಡ ಅಂತ ಹೇಳಿ ವಿಕ್ರಮ್ ಬಳಿ ಹೋಗಿ ಡೈವೋರ್ಸ್ ಪೇಪರ್ಗೆ ಸೈನ್ ಮಾಡು ಅಂತ ಹೇಳುತ್ತಾಳೆ. ವಿಕ್ರಮ್ ದಯವಿಟ್ಟು ಡೈವೋರ್ಸ್ ಕೊಡಬೇಡ, ಒಂದು ಚಾನ್ಸ್ ಕೊಡು ಅಂತ ಬೇಡಿಕೊಳ್ಳುತ್ತಾನೆ. ದಿವ್ಯಾ ನೀನು 1 ವಾರದ ಹೆಸರು ಹೇಳಿ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಮುಂಚಿತವಾಗಿ ಅಂತ ಹೇಳುತ್ತಾಳೆ. ಮರುದಿನ ಭಯಗೊಂಡ ವಿಕ್ರಮ್ ಒಂದು ಪೆನ್ ಡ್ರೈವ್ನಲ್ಲಿ ಎಲ್ಲ ಕ್ವೆಶ್ಚನ್ ಪೇಪರ್ಗಳನ್ನ ತಂದು ದಿವ್ಯೆಗೆ ಕೊಡುತ್ತಾನೆ. ದಿವ್ಯಾ ಅದನ್ನ ರಾಹುಲ್ಗೆ ಕೊಡುತ್ತಾಳೆ. ಸಂತೋಷಗೊಂಡ ರಾಹುಲ್ ಅದರ ಪ್ರಿಂಟ್ ತೆಗೆದುಕೊಂಡು ಮೀರಾಳಿಗೆ ಕೊಡುತ್ತಾನೆ. ಮೀರಾ ತುಂಬಾ ಸಂತೋಷ ಪಡುತ್ತಾಳೆ. ರಾಹುಲ್ ಇಷ್ಟಕ್ಕೆ ಸಂತೋಷಪಡಬೇಡ, ನಾನು ಈ ಕ್ವೆಶ್ಚನ್ ಪೇಪರ್ಗಳನ್ನ ಕಾಲೇಜಿನಲ್ಲಿ ಸೇಲ್ ಮಾಡಿ ಸಾಕಷ್ಟು ಹಣ ಗಳಿಸುತ್ತೇನೆ, ಆಮೇಲೆ ನಾವಿಬ್ಬರೂ ಮದುವೆಯಾಗೋಣ ಅಂತ ಮೀರಾಳಿಗೆ ಹೇಳುತ್ತಾನೆ. ಇದನ್ನೆಲ್ಲ ನೋಡಿ ದಿವ್ಯೆಗೆ ದಿಗಿಲಾಗಿ ಮನೆಗೆ ಹೋಗುತ್ತಾಳೆ. ನಂತರ ರಾಹುಲ್ ದಿವ್ಯಾಳ ಬಳಿ ಹೋಗುತ್ತಾನೆ. ದಿವ್ಯಾ ನಾನು ನಿನ್ನ ಮಗುವಿಗೆ ತಾಯಿ ಆಗ್ತೀನಿ, ನೀನಿನ್ನು ನನ್ನನ್ನ ಮದುವೆಯಾಗಲೇಬೇಕು ಅಂತ ರಾಹುಲ್ಗೆ ಹೇಳುತ್ತಾಳೆ. ರಾಹುಲ್ ಅದು ಸಾಧ್ಯವಿಲ್ಲ, ನಾನು ಮೀರಾಳನ್ನ ಪ್ರೀತಿಸುತ್ತೇನೆ ಅಂತ ಹೇಳುತ್ತಾನೆ. ಈಗಾಗಲೇ ದಿವ್ಯಾ ಮೀರಾಳಿಗೆ ತನ್ನ ಮತ್ತು ರಾಹುಲ್ ಸಂಬಂಧದ ಬಗ್ಗೆ ಹೇಳಿ ಅವಳ ಮನಸ್ಸನ್ನ ಕೆಡಿಸಿಬಿಟ್ಟಿದ್ದಾಳೆ. ದಿವ್ಯಾ ಮೀರಾ ನಿನ್ನನ್ನು ಮದುವೆಯಾಗುತ್ತಾಳೋ ಇಲ್ವೋ ಕೇಳುವೆ ಅಂತ ರಾಹುಲ್ಗೆ ಹೇಳುತ್ತಾಳೆ. ರಾಹುಲ್ ಮೀರಾಳಿಗೆ ಕರೆ ಮಾಡಿದಾಗ ಮೀರಾ ನೀನೊಬ್ಬ ಮೋಸಗಾರ, ಇನ್ನೊಮ್ಮೆ ನನಗೆ ಕರೆ ಮಾಡಬೇಡ ಅಂತ ತರಾಟಿಸುತ್ತಾಳೆ. ದಿವ್ಯಾ ಜೋರಾಗಿ ನಗಲು ಶುರು ಮಾಡಿದಾಗ ಕೋಪಗೊಂಡ ರಾಹುಲ್ ಭಾವನಾತ್ಮಕವಾಗಿ ತೊಂದರೆಗೊಳಗಾಗುತ್ತಾನೆ. ಆದರೆ ಕೊಲೆಗೆ ಒಳಗಾಗದೆ ತನ್ನ ತಪ್ಪನ್ನ ಅರಿತು ದಿವ್ಯಾಳಿಂದ ಕ್ಷಮೆ ಕೇಳುತ್ತಾನೆ. ದಿವ್ಯಾ ತನ್ನ ವರ್ತನೆಯ ಬಗ್ಗೆ ಯೋಚಿಸಿ ರಾಹುಲ್ನ ಕ್ಷಮಿಸುತ್ತಾಳೆ. ಆದರೆ ಈ ಘಟನೆಯನ್ನು ವಿಕ್ರಮ್ ಗಮನಿಸಿರುತ್ತಾನೆ. ದಿವ್ಯಾಳ ತಪ್ಪಿನ ಬಗ್ಗೆ ತಿಳಿದ ವಿಕ್ರಮ್ ತನ್ನ ಹೆಲ್ತ್ ಕೇರ್ ತೋರಿಸಿ ದಿವ್ಯಾಳ ಜೊತೆ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಯತ್ನಿಸುತ್ತಾನೆ. ರಾಹುಲ್ ತನ್ನ ಅಧ್ಯಯನವನ್ನು ಮುಂದುವರಿಸಲು ಮತ್ತು ಮೀರಾಳ ಜೊತೆ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಹಳ್ಳಿಗೆ ವಾಪಸ್ ಹೋಗುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತೆ.